ಹಸಿರು ಮೇವು ಹಾಕಿದ್ರೆ ಒಟ್ಟ ಗ್ರೋತ್ ಬರಂಗಿಲ್ಲ. ಹಸಿರು ಮೇವು ಯಾವಾಗಲೇ ಹಾಕಬಾರ್ದ್ರಿ. ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದವ್ರನ್ನ ದೊಡ್ಡ ಸರ್ಟ್ ಬಡದವ್ರನ್ನ ಹೈಟೆಕ್ ಫಾರ್ಮ್ ಮಾಡಿದವ್ರನ್ನ ಒಂದು 100 ಇಲ್ಲಿ 200 ಎಕರೆ ಹಾಕಿದವ್ರು ಮಾಡಕ್ ಹೋಗ್ತಾರೆ. ಬಟ್ ಆಲ್ಮೋಸ್ಟ್ ಅಂತವ್ರ ಲಾಸ್ ಆಗತ್ತಾರ. ಅಂತವ್ರ ಲಾಸ್ ಅವ್ರಿಗೆ 100-200 ಯಾವಾಗಲೇ ಮಾಡಬಾರ್ದ್ರಿ. ಹಂಗ ನಾವು ಪೈಲೆ 25ರಿಂದ 80 ಮಟ ಬಂದಿರಿ. ಇದು ಇನ್ನ 20 20 ಹಾಕ್ಬೇಕ್ರಿ. 100 ಆಕೈತಿ ಅವಾಗ. ಅಂದ್ರೆ ನಾವ್ ಇನ್ನೂ ಪ್ರಯತ್ನ ಮಾಡವ್ರ. ನಾವು 20 ಹಾಕ್ಬೇಕಾರ ಮತ್ತು ಇನ್ನೊಂದು ಟೈಮ್ ನಾವು ಒಂದ್ಸಲ ಬಿಟ್ಟು 10 ಸಲ ವಿಚಾರ ಮಾಡ್ತೇವೆ. ಏನು ಹೆಚ್ಚೆ ಹಾಕಿದ್ರೆ ಕಂಟ್ರೋಲ್ ಕರೆಕ್ಟ್ ಆಯ್ತು ಇಷ್ಟೇ ಇರಲು ಅಂತ ಇನ್ನೊಂದು 10 ಸಲ ವಿಚಾರ ಮಾಡ್ಬೇಕು. ಒಂದು ಕೆಲಸ ಮಾಡ್ಬೇಕಾದ್ರೆ 10 ಸಲ ವಿಚಾರ ಮಾಡ್ಬೇಕು. ಅದಕ್ಕೆ ನಿರ್ಧಾರ ಬರ್ಬೇಕು. ಭಾಳ ಒಮ್ಮಿಗೆ ಓವರ್ ಆಗ್ಬಾರ್ದು. ಯಾವಾಗ ಹಂತವಾಗಿ ಮಾಡ್ಕೋಬೇಕು. ಅಂದ್ರೆ ಲಾಭ ಆಕೈತಿ. 11,000 ರೂಪಾಯಿ ಕೊಟ್ಟು ಮರಿ ತೊಂಬರ್ದು 13,000 ರೂಪಾಯಿ ಮಾರು 1,000 ರೂಪಾಯಿ ಲಾಭ. ಹಿಂಗ್ ಶೇಂಗಾ ಒಟ್ಟ ಇಲ್ಲ ನಾ ಬೇರೆ ಕಡೆ ಗದಗದಿಂದ ತರಿಸ್ತೀನಿ. ಗದಗ ಮತ್ತೆ ಈಗ ತೊಗರಿ ಒಟ್ಟ ಗುಲ್ಬರ್ಗಾದಿಂದ ಬರುತ್ತೆ. 7 ಗಂಟೆನೇ ಮರಿಗಳಿಗೆ ಬರೋ ಯಾವ ರೋಗ ಬರ್ತಾವ್ರಿ? ರೋಗ PPR ಅಟ್ಯಾಕ್ ಆಕೈತ್ರಿ ಒಮ್ಮೆ. ಹಿಂಗಾಗಿ ನಮ್ಮ PPR ವಾಸಲರ್ ಅದು 1 ತಿಂಗಳು 2 ತಿಂಗಳು ಹಿಂದ್ರಿ PPR ಅಟ್ಯಾಕ್ ಆಗಿ 1.5 ಲಕ್ಷ ರೂಪಾಯಿ ಲಾಸ್ ಆತ್ರ. ನಮ್ಗೆ 80 ಮರಿ ಅದಾವ್ರಿ. ಇವು 80 ಮರಿ ಮೇಂಟೆನೆನ್ಸ್ ಮಾಡಕ್ ಎಷ್ಟು ಜನ ಬೇಕಾಕೈತಿ? ಒಬ್ಬರಿ ಮುಂಜಾನೆ 2 ತಾಸು, ಸಾಯಂಕಾಲ 5ರಿಂದ 8 ಮಟ 2 ತಾಸು. ಈ ಹೆಣ್ಮಕ್ಳು ಮಾಡುವ ಉದ್ಯೋಗ ರೀ ಇದು. ಹಾಯ್ ಹಲೋ, ನಾನು ನಿಮ್ಮ ಬಸವರಾಜ್ ನಾಯಕ್. ನಾನ್ ನೋಡ್ರಿ ಇವತ್ತ ಟಗರಿನ್ ಫಾರ್ಮ್ ಬಂದನು. ಈ ಟಗರಿನ್ ಫಾರ್ಮ್ ಒಳಗ ಪ್ರೆಸೆಂಟ್ ಆಗಿ ಈಗ 80 ಟಗರ್ ಅದಾವು. ಇವರ 80 ಟಗರ ಸಾಕಿ ಒಂದು ತಿಂಗಳಿಗೆ 80,000 ರೂಪಾಯಿ ಆದಾಯ ತಗೋತಾರು. ಇವರ ಸಕ್ಸಸ್ ಸೀಕ್ರೆಟ್ ಏನ ಎಲ್ಲ A to Z ಇನ್ಫಾರ್ಮೇಶನ್ ಕೇಳೋಣ. ಟಗರ ಸಾಕಾಣಿಕೆ ಯಾವ ರೀತಿ ಮಾಡಬೇಕು, ಮತ್ತೆ ಈ ಕೊಟ್ಟಿಗೆ ನಿರ್ವಹಣೆ ಯಾವ ರೀತಿ ಮಾಡಬೇಕು, ಶೆಡ್ ಯಾವ ರೀತಿ ನಿರ್ಮಾಣ ಮಾಡಬೇಕು, ಇದ್ರ ನಮಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟೆಷ್ಟು ಅಮೌಂಟ್ ಹತ್ತೈತಿ, ಮತ್ತ ಆದಾಯ ಎಷ್ಟೆಷ್ಟು ಬರ್ತೈತಿ, ಎಷ್ಟು ಖರ್ಚು ಐತಿ, ಮತ್ತೆ ಈ ಟಗರ್ ಫಾರ್ಮ್ ಮಾಡೋದ್ರಿಂದ ಆದಾಯ ಹೆಚ್ಚಾಯ್ತು ನಷ್ಟ ಆಯ್ತು, A to Z ಎಲ್ಲ ಇನ್ಫಾರ್ಮೇಶನ್ ಇವ್ರನ್ನ ಕೇಳೋಣ. ಇವಾಗ ಪ್ರೆಸೆಂಟ್ ಆಗಿ ಇವ್ರ ಟಗರ್ ಸಾಕಾಣಿಕೆ ಮಾಡಿ ಸಕ್ಸಸ್ ಕಂಡಿದಾರ. ಪ್ರೆಸೆಂಟ್ ಆಗಿ 80 ಟಗರ್ಗಳಿಂದ ಪ್ರತಿ ತಿಂಗಳು 80,000 ರೂಪಾಯಿ ಆದಾಯವನ್ನು ತಗೋತಾರ. ಇವ್ರನ್ನ ಎಲ್ಲ ಕೇಳೋಣ ಬರ್ರಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಪ್ಪ ಸಿದ್ದಪ್ಪ ಕೊಂಕಣಿ ರೀ. ಈ ಟಗರ್ ಸಾಕಾಣಿಕೆಯನ್ನ ಎಷ್ಟು ವರ್ಷದಿಂದ ಮಾಡತ್ತೀರಿ ನೀವು? ಈಗ 1.5 ವರ್ಷ ಆತ್ರಲ್ಲ. 1.5 ವರ್ಷ ಆಯ್ತ್ರಿ. ಸ್ಟಾರ್ಟಿಂಗ್ ನೀವು ಎಷ್ಟು ಟಗರಿಂದ ಸ್ಟಾರ್ಟ್ ಮಾಡ್ರಿ? ಸ್ಟಾರ್ಟಿಂಗ್ 25 ರೀ. 25ರಿಂದ 25ರಿಂದ ಮತ್ತ ಹಿಂಗ 35 ರೀ. 35, 50 ಹಿಂಗ 70 ಮಟ 80 ಮಟ ಬಂದೈತ್ರಿ. ಈಗ 80 ಟಗರದವ್ರಿಗೆ ಪ್ರೆಸೆಂಟ್. ಮತ್ತ ಇವು ಟಗರ್ ತಳಿಗಳು ಯಾವ ತಳಿ? ಈಗ ಎಳಗತ್ರಿ, ಕೆಂಪು ಎಳಗ, ಪ್ಯೂರ್ ಎಳಗ್ರಿ. ಅದ ಲೌಟ್ ಗ್ರೋತ್ ಹಾಕವ್ರಿ. ಗ್ರೋತ್ ಬಾಳ ಮರಿ ಶೈನಿಂಗ್ ಬರ್ತೈತ್ರಿ. ಅದಕ್ಕಾಗಿ ಇವನ್ನ ಚಾಯ್ಸ್ ಮಾಡಿ ನಾವು ತರ್ಬೇಕಾಕತ್ರಿ. ಈಗ ಮರಿಗಳು ತರುವಾಗ ನೀವು ಎಷ್ಟು ಕೊಟ್ಟು ತೊಗೊಂಬರ್ತೀರಿ? ಮರಿಗಳು ನೋಡ್ರಿ, ನಾವ ಆದಷ್ಟು ಮಟ್ಟಿಗೆ ದೊಡ್ಡ ತರ್ತೀರಿ. ದೊಡ್ಡ ಅಂದ್ರೆ 10,000 ಮುಂದಿನ ಮಿನಿಮಮ್ ಕಡಿಮೆ ಅಂದ್ರು 10,000. 10,000ರಿಂದ 11 ಮಟ ಅಷ್ಟು ಕೊಟ್ಟು ತಂದಿವಿ ಅಂದ್ರ ನಾವ ಒಂದು ತಿಂಗಳಿಗೆ 13,300-200 ಮಾರ್ತಾವ. ಒಂದ್ ಮರಿ ಹಿಂದ 1,000 ರೂಪಾಯಿ ಖರ್ಚು ತೆಗೆದ್ರು ನಮ್ಗ 1,000 ರೂಪಾಯಿ ಉಳಿತೈತಿ. ಅಂದ್ರ ಒಂದು ತಿಂಗಳಿಗೆ 80,000 ರೂಪಾಯಿ ಆದಾಯ ಬಂದಂಗ ಆಕೈತಿ. ಅಂದ್ರ ಈಗ ಒಂದೊಂದ್ ಮರಿಗೆ 10,000 ರೂಪಾಯಿ ಕೊಟ್ಟು ತೊಗೊಂಬರೋದು, ಅವನ 13,000 ರೂಪಾಯಿ ಮಾರೋದು. ನೀವು ನಾವು 10 ಬಂಡವಾಳ ಸ್ವಲ್ಪ ಕಡಿಮೆ ಹಾಕಿರ ಒಂದ್ ಮೊಮೆಂಟ್ ದಿವಸ ಹೆಚ್ಚು ತಗೋತಾವ್ರ. ನಾವ ತರುವಾಗ 10,000ರಿಂದ 11,000 ರೂಪಾಯಿ ತರ್ಬೇಕಾಕೈತ್ರಿ. ಅಂದ್ರೆ ಒಂದ್ ತಿಂಗಳಿಗೆ ಅವ್ 13,000ದಿಂದ 13,500 ಮಟ ಮಾರ್ತಾವ. ಅದೆಲ್ಲ ಒಂದ್ ಮರಿ ಹಿಂದ 1,500 ರೂಪಾಯಿ ಉಳಿತೈತಿ. ಅದು ಬೇಡ, ಒಂದ್ ಮರಿ ಹಿಂದ 1,000 ರೂಪಾಯಿ ಉಳಿಲ್ಲ. 1,000 ರೂಪಾಯಿ ಉಳಿದ್ರೆ 80,000 ರೂಪಾಯಿ ಉಳಿತಂದಂಗ. ಇವಾಗ ಎಷ್ಟ್ ತಿಂಗಳು ಹಿಡಿತೀರಿ ನೀವು? 1.5 ತಿಂಗಳ. ಬಾಳ ಆದ್ರ ಬಾಳ ಅಂದ್ರ 2 ತಿಂಗಳು. ಇವಾಗ ಇವಕ್ಕೆಲ್ಲ 2 ತಿಂಗಳ ಅಂದ್ರ ಮತ್ ಮುಂದೆ ಹೆಂಗ್ ದಿವ್ಸ ಹೋಗೈತಿ ಹಂಗ ಗ್ರೋತ್ ಆಗಿ ಮತ್ ನಮ್ಗ 14 ಅಂತ ಮಾರ್ತಾವ. ಅಷ್ಟಕ್ಕ ಮರಂಗಿಲ್ಲ. 14 ಮಾರ್ತಾವ, 14 ವರಿ ಮಾರ್ತಾವ. ನಾವ್ ಹೆಂಗ್ ದಿವ್ಸ ಇಡ್ತಿಲ್ಲ ಹಂಗ. ಒಬ್ಬರು ಏನ್ ಮಾಡ್ತಾರು, ದೊಡ್ಡ ಆದ್ಕೊಂಡು ಹೆಚ್ಚು ಕಾಳ ಮೇವ್ ಅಂತ ಬಡತಿಸಿಂದ ಲೋಡ್ ಮಾಡಿ ಕೊಡ್ತಾರ. ಅಂತವನ್ನ ಮರಿ ತರ್ತು ನಾವು. ಈಗ ಇವೆಲ್ಲ ತಂದದ್ದು ಫಾರ್ಮ್ ಮರಿ ಇವು. ನಾವು ಸಂತ್ಯಾಗ ತರಂಗಿಲ್ಲ. ಸಂತ್ಯಾಗ ತರೋದ್ರಿಂದ ನಮಗ ರೋಗ ಗೊತ್ತಾಗೋದಿಲ್ಲ. ಸಡನ್ ಆಗಿ ತಂದ್ಕೊಂಡ ಇಲ್ಲ ನಾವು ಸಡ್ಡಿಗೆ ಹಾಕ್ಬೇಕಾಗತ್ತೆ. ಅದ್ರಾಗ PPR ರೋಗ ಇರ್ತಾವ. ಎಲ್ಲಾ ಕೂಡ್ದು ಅಂದ್ರೆ ಎಲ್ಲ ಮತ್ತೆಲ್ಲ ಒಂದ್ಕೊಂದ್ ಎಲ್ಲ ತಗಲ್ತಾವ. ಹಿಂಗಾಗಿ ಫಾರ್ಮ್ ಹೋಗಿ ತರ್ತವ್ರಿ ಮರಿ. ನಾವು ಫಾರ್ಮ್ ಹೋಗಿ ತರ್ತು ಆದ್ರ ಒಂದ್ 500 ರೂಪಾಯಿ ತುಟ್ಟಿ ಆಗ್ಲಿ, ಅದ 100-200 ತುಟ್ಟಿ ಆಗ್ಲಿ, ಫಾರ್ಮಿಗೆ ಹೋಗಿ ತರ್ಬೇಕು ಮರಿ. ಅಂದ್ರ ಎಲ್ಲಾ ಆಕ್ಷನ್ ಮಾಡಿರ್ತಾರ ಅವ್ರು. ಇವಾಗ ಈ ಮರಿಗಳಿಗೆ ಬರೋ ಯಾವ ರೋಗ ಬರ್ತಾವ್ರಿ? ರೋಗ PPR ಅಟ್ಯಾಕ್ ಆಕೈತ್ರಿ ಒಮ್ಮೆ. ಹಿಂಗಾಗಿ ನಮ್ಮ PPR ವಾಸಲರ್ ಅದು 1 ತಿಂಗಳು 2 ತಿಂಗಳು ಹಿಂದ್ರಿ
PPR ಅಟ್ಯಾಕ್ ಆಗಿ 1.5 ಲಕ್ಷ ರೂಪಾಯಿ ಲಾಸ್ ಆತ್ರಿ ನಮ್ಗೆ. ಅವಾಗ ಒಂದು ತೊಡೆ ಮರಿ ಸತ್ರಿ. ಮತ್ ನಾವು ಈಗ ಅವ್ರನ್ನ ಕಲಾರ್ನ ಕರ್ದ ಕೇಸಿಂದ ನಾವು ಹೆಂಗ ಸಿಕ್ಕಂಗ್ ಕೊಟ್ಟು 1.5 ಲಕ್ಷ ರೂಪಾಯಿ ಲುಕ್ಸಾನ್ ಆತ್ರಿ. ಲುಕ್ಸಾನ್ ಆದ್ರೂ ಬಿ ಬಿಡ್ಲಿಲ್ರಿ ನಾವು. ಮತ್ತೆ ಈ ನೆಕ್ಸ್ಟ್ ಟೈಮ್ ಮತ್ ದೇವ್ರ ಕೊಟ್ರ ಮತ್ 1.5 ಲಕ್ಷ ರೂಪಾಯಿ ಲಾಭ ಆತ. ಅದ್ರಾಗ ಬತ್ರಿ ಅದ್ರ ಲಾಸ್ ಆತದ್ ಬಿಡಂಗಿಲ್ಲ ಉದ್ಯೋಗ. ಮೇನ್ ರೀ ಅದು. ಏನ್ ಬಿಡಪ್ಪ ಲುಕ್ಸಾನ್ ಆಕೈತಿ ಮತ್ ಈ ರೀತಿ ಲುಕ್ಸಾನ್ ಆದ್ರ ಮತ್ತೆ ನಮ್ಗೆ ಹೆಂಗ್ ನಾವು ತಡ್ದು ಏನಂತ ತಿಳ್ಸಿದ್ ಬಿಡಂಗಿಲ್ಲ. ಮತ್ ಮುಂದ್ ದೇವ್ರ ಕೊಡ್ತಾನೆ. ಎಲ್ಲಿ ಕಳ್ದೈತಿ ಅಲ್ಲೇ ಹುಡುಕ್ಬೇಕ್ರಿ. ನೀವು ಇವಾಗ ಮರಿಗಳು ತಂದವ್ರನ್ನ ವ್ಯಾಕ್ಸಿನ್ ನಾವು ಅಲ್ಲೇ ವ್ಯಾಕ್ಸಿನ್ ಮಾಡಿದ್ರು ಬಿ ಬಿಡ್ತೀರಿ. ಮಾಡ್ಲಿಲ್ಲ ಅಂದ್ರ ಮಾಡ್ತೀರಿ ನಾವು. PPR ಮಾಡ್ತೀವಿ. ಅಷ್ಟ ಬರತ್ರಿ. ಮತ್ತೆ ಯಾವ PPR ಈಗ ಹಂಗ ಈ ನಾರ್ಮಲ್ ಕೆಮ್ಮ ನೆಗಡಿ ಅವು ಇವು ಬರ್ತಾವಲ್ಲ ಇವೆಲ್ಲ ಇಂಜೆಕ್ಷನ್ ಮಾಡ್ತೀರಿ. ಅವ್ ನೋಡ್ಕೋತಿರೋದು ಆ ಮರಿ ಕಾಳು ತಿನ್ನದ ಎಲ್ಲಾರು ಒಂದ್ ದಂಡಿಗೆ ನಿಂತ್ ಬಿಡ್ತೈತ್ರಿ. ಅದನ್ನ ನೋಡ್ಬೇಕ್ರಿ ನಾವು. ಅದು ಜ್ವರ ಹತ್ತಿರ್ತಾವ್ರಿ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಇಂಜೆಕ್ಷನ್ ಕೊಡ್ಬೇಕು. ಇವಾಗ್ರಿ ಇವ ಈ ಮರಿಗಳಿಗೇನ ಹಸಿರು ಮೇವ್ ಹಾಕಿರ ಹಸಿರು ಮೇವ್ ಹಾಕಿರ ಒಟ್ಟ ಗ್ರೋತ್ ಬರಂಗಿಲ್ಲ. ಹಸಿರು ಮೇವ್ ಯಾವಾಗಲೇ ಹಾಕ್ಬಾರ್ದ್ರಿ. ನೀವ್ 2 ಹಾಕ್ರಿ 3 ಟೈಮಿಂಗ್ 2 ಟೈಮ್ ಹಾಕ್ರಿ 3 ಟೈಮ್ ಹಾಕ್ರಿ. ಆದ್ರೆ ಒಣ ಮೇವ ಹಾಕ್ಬೇಕು. ಇದೊಂದು ಮುಖ್ಯ. ಹಸಿ ಮೇವು ನೀವು ಒಣ ಮೇವ್ ಹಾಕಿದ್ದನ್ನ ಎಲ್ಲಾ ಅದು ವ್ಯರ್ಥ ಮಾಡಿಬಿಡ್ತೈತ್ರಿ ಒಂದ ಮೇವ್ ಹಾಕಿರು. ಹಿಂಗಾಗಿ ನಾವ್ ಹಸಿ ಮೇವ್ ಒಟ್ಟ ಹಾಕಂಗಿಲ್ರಿ. ಈಗ ಒಣ ಮೇವ್ ಅಂದ್ರ ಏನೇನ್ ಒಣ ಮೇವ್ ಶೇಂಗಾ ಹೊಟ್ರಿ, ತೊಗರಿ ಹೊಟ್ಟ, ಜೋಳದ ಗೊಳಲ, ಮತ್ತ ಇದ ಪುಡ್ಡ, ಕಣಿಕಿರಿ ಕಟ್ ಮಾಡಿ ಮಿಷನ್ದಾಗ ಕಟ್ ಮಾಡಿ ಕಣಿಕಿ ಹಾಕ್ತು. ಒಟ್ಟ ಗ್ರೋತ್ ಬರಂಗಿಲ್ಲ. ಇದ್ದದನ್ನ ಸದ ಕಳ್ಕೊತಾವ್ರಿ. 2 ಟೈಮ್ ಅಷ್ಟ ಹಾಕ್ತಿರಿ ಮೇವ್ ಮೇಲ್ರಿ. 2 ಟೈಮ್ ಅಲ್ರಿ. ಈಗ ಮುಂಜಾನೆ 7ರಿಂದ 10 ಗಂಟೆ ಮಟ 3 ಮೇವ್ ಆಗ್ಬೇಕ್ರಿ. ಮತ್ತ 5 ಗಂಟೆಯಿಂದ 8 ಗಂಟೆ ಮಟ ಮತ್ 3 ಮೇವ್ ಆಗ್ಬೇಕ. ನಡುವ ಗ್ಯಾಪ್ ರೀ. ರೆಸ್ಟ್ ಮನ್ಕೋತಾವ್ರಿ ಅವ. ನೀರ್ ಕುಡಿದು ರೆಸ್ಟ್ ಆರಾಮ್ ಬಿಟ್ಬಿಡುದ್ರಿ. ಈಗ 3 ಮೇವ್ ಅಂದ್ರ ಬೇರೆ ಬೇರೆ ತರ ಮೇವ್ ಹಾಕ್ತಿರನ್ರಿ? ಬೇರೆ ಕಂಟಿನ್ಯೂ ಮುಂಜಾನೆ ಏನ್ ಹಾಕಿರ್ತಿರ್ಲಿ ಅದ ಸ್ಥಿತಿನ ಅದ ಪ್ರಕಾರನ ಹಾಕೋದ್ರಿ. ಕಾಳು ಹಾಕೋದು, ಹೊಟ್ಟ ಹಾಕೋದು, ಫುಡ್ ಹಾಕೋದು, ನಂತರ ಜೋಳದ ಗೊಳಲ್ ಹಾಕೋದು. ಅಂದ್ರೆ ಹೆಚ್ಚಾನ ಹೆಚ್ಚ ಒಣ ಮೇವ ಹಾಕ್ಬೇಕ್ರಿ. ಅಂದ್ರ ನೀರ್ ಕುಡಿತಾವ್ರಲ್ಲ, ನೀರ್ ಕುಡಿದ್ರಿಂದ ಅವು ಮರಿ ಲಗುಟ ತಯಾರಾಕಾವ. ಇವಾಗ್ರಿ ಇವಕ್ಕ ಹಸಿರು ಮೇವ್ ಹಾಕಿರ ಗ್ರೋತ್ ಸರಿಯಾಗಿ ಬರಂಗಿಲ್ಲ ಬ್ಯಾಡ ಅಂದ್ರಿ. ಒಣ ಮೇವ್ ಹಾಕ್ತಿರಿ. ಒಣ ಮೇವ್ ಏನೇನ್ ಹಾಕ್ತಿರಿ? ಮತ್ತ ನೀವು ಮತ್ತ ಟಗರಿಗೆ ಫುಡ್ ಹಾಕ್ತಿದ್ರಿ. ಫುಡ್ ಯಾವ ರೀತಿ ಹಾಕ್ತಿರಿ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಈಗ ಒಣ ಮೇವ್ ಇದ ಪೀಡ್ಸ್ ಅಂದ್ರೆ ಈಗ ಗೊಂಜಾಳ, ಗೋಧಿ, ಮುಂದ ಇದು ಶೇಂಗಾ ಹಿಂಡಿ, ಮುಂದ ಬಾಳ ಪ್ರಮಾಣಲೆ ಕಡಿಮೆ ಪ್ರಮಾಣಲೆ ಕೋಳಿ ಪೀಡ ಸಿಗ್ತೈತಿ. ಅದನ್ನ ಸ್ವಲ್ಪ ಸ್ವಲ್ಪ ಹಾಕ್ತು ನಾವು. ಮೇನ್ ಅಂದ್ರೆ ಗೋಧಿ, ಗೊಂಜಾಳ, ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ 2 ಟೈಮ್ ರೀ. ಮುಂಜಾನೆ 1 ಟೈಮ್, ಸಾಯಂಕಾಲ ಮತ್ತೆ 3 ಟೈಮ್ ಒಣ ಮೇವ. ಶೇಂಗಾ ಒಟ್ಟು, ಇದು ತೊಗರಿ ಒಟ್ಟ, ಜೋಳದ ಗೊಳಲ, ಒಣ ಕಣಿಕಿ, ಇಷ್ಟ ತರ ಹಾಕಿ. ಇವನ್ ಎಲ್ಲಿಂದ ತೊಗೊಂಡ್ಬರ್ತೀರಿ ನೀವು? ಇಲ್ಲ ಇಲ್ಲೇ ಅವು ಈಗ ಅಲ್ಲೆಲ್ಲೇ ಸಣ್ಣ ಸಣ್ಣ ಇದನ್ನ ಮಾಡಿದಾರೆ. ಈಗ ಫ್ಯಾಕ್ಟ್ರಿಗಳಿಗೆ ಮಾಡಿ ಕೇಸಿಂದ ಎಲ್ಲ ಪಾರ್ಸಲ್ ಮಾಡಾಕತ್ಯಾರ. ಈಗ ಎಲ್ಲೆಲ್ಲ ಸಿಗತೈತ್ರಿ. ಅದ ಗೊಂಜಾಳ ಸಿಗತೈತ್ರಿ. ನಮ್ಮೂ ಸಿಗ್ತಾವ. ನಾವು ಕುಡಿಸ್ಬಿಡ್ತೀವಿ ಎಲ್ಲ ಇದ್ರಾಗನ. ಗೊಂಜಾಳ ನಮ್ಮ ಮನಿವ, ಹಿಂಡಿ ತರ್ತು, ಗೋಧಿ ತರ್ತು, ಅವನ್ನೆಲ್ಲ ಮಿಕ್ಸ್ ಮಾಡಿ ನಾವು ಒಂದ್ ಇದ್ರಾಗ ಚೀಲದಾಗ ಎಲ್ಲ ತುಂಬಿ ಕೇಸಿಂದ ಮರಿಗೆ ಅಟ ಪ್ರಮಾಣಲೆ ಹಾಕ್ತು. ಈಗ ಇವನ್ನೆಲ್ಲಾ ಮೇವುಗಳು ಅಂದ್ರ ಈಗ ಶೇಂಗಾ ಹೊಟ್ಟ, ತೊಗರಿ ಹೊಟ್ಟ, ಶೇಂಗಾ ಹೊಟ್ಟ ಇಲ್ಲ ನಾ ಬೇರೆ ಕಡೆ ಗದಗದಿಂದ ತರಿಸ್ತೀನ್ರಿ. ಗದಗ ಮತ್ತೆ ಈಗ ತೊಗರಿ ಹೊಟ್ಟ ಗುಲ್ಬರ್ಗಾದಿಂದ ಬರತ್ರಿ. ಲೋಡ್ ಗಂಟ್ಲೆನೆ ಇಸ್ಕೊಂಡ್ಬಿಟ್ಟಿರ್ತೀವಿ ನಾವು. ಲೋಡ್ 1-2 ಲೋಡ್ ಇಳ್ಸಿನ್ರ. ಇನ್ನೂ 1 ವರ್ಷ ಆದ್ರೂ ನನಗೆ ಸ್ಟಾಕ್ ಐತ್ರಿ. ಶೇಂಗಾ ಹೊಟ್ಟು ಸ್ಟಾಕ್ ಐತಿ, ಗೊಳಲು ಸ್ಟಾಕ್ ಐತಿ. ಅಂದ್ರೆ ನಾವು ಒಮ್ಮೆ ಇಳಿಸ್ಕೊಂಡ್ರ ನಮ್ಗ ಮೇಸುದ್ ಚಿಂತಿಲ್ಲ. ಅಂದ್ರೆ ಯಾರೋ ಈ ಹೆಣ್ಮಕ್ಳು ಸದ್ಯಕ್ಕೆ ಈ ಮನ್ಯಾಗಿದ್ರು ಸುರ್ಬಹುದು. ಮತ್ತೆ ಈ ತ್ವಾಡಿ ತಗೊಂಡ್ರೆ ನಮಗ ಪ್ರಾಬ್ಲಮ್ ಬರ್ತೈತಿ. ನಾವು ಎಷ್ಟು ದಿವಸ ಹಿಡಿದ್ರು ಅಂತ 2 ತಿಂಗಳು ಹಿಡಿದ್ರು ಮರಿ ಲಗುಟ್ ಬರಂಗಿಲ್ಲ. ಏನಪ್ಪ ಖರ್ಚು ಹೆಚ್ಚಾಗತೈತಿ, ಯಾಕೋ ಮರಿ ಗ್ರೋತ್ ಆಗೋಲು, ಯಾಕೋ ಮತ್ತೆ ಎಷ್ಟು ಬೇಡದಟ್ಟ ಬೇಡಾಕೈತಾರು ಅಂದ್ರೆ ನಮಗ್ ಲಾಭ ಅನ್ಸಂಗಿಲ್ಲ. ಅದು ಹಾಕಿ ತಗೋದ್ರಿ, ಬಂಡವಾಳ ಹಾಕಿ ತಗೋದು, ರೊಕ್ಕ ಹಾಕಿ ಯಾವ್ದೋ ಉದ್ಯೋಗದಾಗರು ದುಡ್ಡು ಹಾಕಿ ದುಡ್ಡು ತಗೋದು. ಮತ್ ದುಡ್ಡು ತೊಡಗಿಸದ ಯಾವ್ದು ಕೆಲಸ ಆಗಂಗಿಲ್ಲ. ಮತ್ತೆ ನೀ ಅದನ್ನ ಕಾಶಿ ಅದನ್ನ ಮಾಡ್ತಂದ್ರ ಆಗೋದಿಲ್ಲ. ಮಾಡವ ಹೆಂಗ ತ್ವಾಡೆ ಮಾಡ. ನೀನ 100 ಗಂಟ್ಲೆ ಮರಿ ಹಾಕಿ ರಗಡ್ ಗಂಟೆ ಐತೆ ಹಿಂದಾಡಿ ಗಂಟು ಬರಂಗಿಲ್ಲ. ಅಲ್ಲ ಅದು ಆ ರೀತಿ ಮಾಡಂಗಿಲ್ಲ. ಸ್ಟೆಪ್ ವೈಸ್ 1-2 ಏಕ್ದಮ್ 10 ಅನ್ನಕ್ ಬರೋದಿಲ್ಲ. ಅಂದ್ರೆ ಈಗ ತ್ವಾಡೆ ಮಾಡೋದು, ಅದ ಬಂಡವಾಳ ಅದಕ್ಕೆ ಹಾಕೋದು. ಹಂಗ ಏರಿಕೆ ಪ್ರಮಾಣಲ್ಲೇ ಹೋಗೋದು. ಮತ್ತೆ ಒಮ್ಮಿಗೆ 100 ಗಂಟ್ಲೆ ಮಾಡ್ರ ಅದು ಏನ್ ಅನಿಸ್ತೈತಿ ಅಂದ್ರೆ ಒಂದ್ ಲಾಸ್ ಆತ ನಿನ್ ಹೊಡ್ಕೊಡ್ತೈತಿ. ಹೊಳ್ಳಿ ಎಳಾಕ ಬರಂಗಿಲ್ಲ. ಬಿದ್ದು ಅಂದ್ರೆ ಎಳಾಕ ಬರಂಗಿಲ್ಲ, ಬೆಳಂಗಿಲ್ಲ.
ನಾವ್ ತೊಡೆದ್ರಾಗ ಬಿದ್ದು ಅಂದ್ರೆ ಮತ್ತೆ ಪಟಕನ ಹೇಳಾಕ್ ಬರ್ತೈತಿ ಪಾಪ ಅದ ಇವಾಗ ಒಮ್ಮೆ ಮೇವು ತರಿಸಿ ಅಂದ್ರ ಎಷ್ಟ್ ಲಕ್ಷ ರೂಪಾಯಿ ಈಗ 2 ರೂಪಾಯಿದ ನನ್ಗ ಇದೈತ್ರಿ ಈಗ ಮಾಲ್ ಐತಿ ಈಗ ತೊಗರಿ ಒಟ್ಟ ಶೇಂಗಾ ಒಟ್ಟ ಜೋಳದ ಕೊಳಲ್ಲ 1 ವರ್ಷ ಆಗ ಮಟ್ಟ ನಾವ್ ಸ್ಟಾಕ್ ಮಾಡ್ತಂದ್ ಇಟ್ಕೊಂಡಿರ್ತೀವಿ 2 ಲಕ್ಷ ರೂಪಾಯಿ ಅದ್ರ ಖರ್ಚು ನಾವ್ ಈಗ ನಾವು ಖರ್ಚು ತೆಗದ ಕೊಡ್ತಿರ್ತೈತಿ ನಮ್ದು ಬಂಡವಾಳ ಇದ್ದಂಗ 2 ಲಕ್ಷ ರೂಪಾಯಿ ಇದ್ದಂಗ ನಾವ್ ತಿಂಗಳ ನಮ್ ಖರ್ಚು ಇರತ್ತ ಅದ್ರಾಗ ಪ್ರಾಫಿಟ್ ಬರತೈತಿ ನಮ್ಗ ಅದೆಲ್ಲ ಖರ್ಚು ತೆಗದ ಒಂದ್ ಮರಿ ಹಿಂದ 1,000 ತೆಗದ್ರು 1,000 ಉಳಿತೈತಿ ಇಷ್ಟ ಮತ್ತೆ 11,000 ರೂಪಾಯಿ ಕೊಟ್ಟು ಮರಿ ತೊಗೊಂಬರುದು 13,000 ರೂಪಾಯಿ ಮಾರು 1,000 ರೂಪಾಯಿ ಲಾಭ ಹಿಂಗ್ ತಗೊಂಡ್ ಒಟ್ಟ 1,000 ರೂಪಾಯಿ ಹೆಚ್ಚು ಸಿಗ್ತೈತಿ ಆದ್ರೂ ಅದನ್ನ ಬೇಡ ನಮ್ಗ್ 1,000 ಸಿಗ್ಲ ನೀ ಹೆಂಗ್ ದುಡ್ಕಿ ಮಾಡ್ತಿ ಹಂಗಂಗ ಫಲ ನಿನಗ್ ಸಿಗ್ತೈತಿ ಇವಾಗ್ರಿ 80 ಮರಿ ಅದಾವ್ರಿ ಇವು 80 ಮರಿ ಮೇಂಟೆನೆನ್ಸ್ ಮಾಡಕ್ ಎಷ್ಟು ಜನ ಬೇಕಾಕೈತಿ ಒಬ್ಬರಿ ಮುಂಜಾನೆ 2 ತಾಸ್ ಸಾಯಂಕಾಲ 5 ರಿಂದ 8 ಮಟ 2 ತಾಸ್ ಈ ಹೆಣ್ಮಕ್ಳು ಮಾಡುವ ಉದ್ಯೋಗ ರೀ ಕೃಷಿ ಅಂದ್ರಿ ಹೊಲ್ದಾಗ ಕಸ ತೆಗಿದಿಲ್ಲ ಆ ಟೈಪ್ ಇನ್ನ ಅವ್ರಿಗೆ ಹೊಲ್ದಾಗ ಕೆಲಸ ಹೆಚ್ಚು ಬರ್ತೈತಿ ಇಷ್ಟ ಮಾಡ್ರಿ ಎಲ್ಲಾ ತರ ಇರ್ತೈತ್ರಿ ತಂದ್ ಹಾಕುವ ಓದ್ ಹಾಕುದು ಅಷ್ಟ್ರಲ್ಲ ಏನಪ್ಪಾ ಅತ್ ಹೊಡಿ ಇತ್ ಹೊಡಿ ಅನ್ನಂಗಿಲ್ಲ ಒದ್ನ್ಯಾಗ ಹೋಗುದು ಮೇವು ಸುರುವುದ್ರಿ ಈ ಕಡೆ ಹೋಗುದು ಇದನ್ನ ಸುರುವುದು ಅಂದ್ರ ಈ ಉದ್ಯೋಗ ಯಾಕೆ ಮಾಡ್ಬೇಕಾತಂದ್ರ ನಮ್ ಹುಡುಗ ಆರ್ಮಿ ಇವೆಲ್ಲಾ ಗುದ್ದಾಡಿ ಬಹಳ ಪ್ರಯತ್ನ ಪಟ್ಟ ಹಿಂಗಾಗಿ ಮತ್ತ ಅವಂಗೊಂದು ಉದ್ಯೋಗ ಮಾಡ್ಬೇಕಾತ್ ನಾವ್ ಏನಾರ ಒಂದು ಲೆಕ್ಕ ಹಾಕಿದ್ವು ನಾವು ಲೆಕ್ಕ ಹಾಕಿ ಇದನ್ನ ಮಾಡ್ರಿ ಯೋಗ್ಯ ಐತನ್ನತಿಂದ ಮಾಡಿದ್ವು ದೇವ್ರ ಸಕ್ಸಸ್ ಮಾಡಿದ ಅಂದ್ರ ಲಾಭ ಲುಕ್ಸಾನ ಎಲ್ಲದ್ರಾಗ ಇರೋದೈತ್ರಿ ಯಾವ ಉದ್ಯೋಗದಾಗ ಆದ್ರೂ ಸದ್ಯಕ್ ಇರ್ತೈತಿ ಲುಕ್ಸಾನ ಆತಂತ ಬಿಡಂಗಿಲ್ಲ ಅಂದ್ರ ನಾವ್ ಎಲ್ಲಿ ಕಳೆದ್ಲೆ ಅಲ್ಲೇ ಹುಡುಕಾಡ್ಬೇಕು ಸಿಗ್ತೈತಿ ಅಂದ್ರ ಶ್ರಮ ಬೇಕು ನಮ್ದು ಶ್ರಮ ಬೇಕು ಮತ್ ಹಂಗ ಈಗ ನಾವು ಇಲ್ಲಿ ಮರಿ ಹಾಕೇಶನ್ ಊರಾಗ ಕಾಟಿ ಕೂತ್ರ ಕೆಲ್ಸ ಆಗೋ ಮಾತಲ್ಲ ಇಲ್ಲ ಎಲ್ಲ ಶ್ರಮ ಬೇಕು ದೇವ್ರ ಕೈ ಹಿಡ್ತಾನ ನಂಬಬೇಕ ಯಾವ್ದೋ ಉದ್ಯೋಗದಾಗ ನಂಬಿರ ಕಷ್ಟ ಪಡ್ಬೇಕ ಎಲ್ಲದ್ರಾಗ ಲಾಭ ಐತಿ ಇದ್ರಾಗ ಅಷ್ಟ ಅಂತ ಏನಿಲ್ಲ ಎಲ್ಲದ್ರಾಗ ಲಾಭ ಐತಿ ದುಡಿಕೊಂದ ಪ್ರಯತ್ನ ಫಲ ಸಿಗಬೇಕದ ಪ್ರಯತ್ನ ಮಾಡ್ಬೇಕಲ್ರಿ ಈಗ ಹಂಗ ಲಾಭ ಈಗ ಹಂಗ ಪಗಾರ ಕೊಡ್ತಾರೇನ್ರಿ ಯಾರ ಹೊಲ್ಲಾಗ ದುಡ್ದಾಗ ಕೊಡಲ್ಲ ಮತ್ ಅವ್ ಸಾವುಕಾರ ಇದ್ದಾಗಟ ಓಡಾಡಿ ಮಾಡೋದು ಇಲ್ಲಾಗ ಬಿಟ್ಟಿ ಹರಿಸಿ ದಂಡಿ ಕೂತ್ರ ಯಾರು ಕೊಡ್ತಾರ ಹೇಳೋ ಇವಾಗ್ರಿ ಅಂದ್ರ ಟಗರ್ ಸಾಕಾಣಿಕೆ ಆಗ್ಲಿ ಈಗ ಮತ್ತೆ ಮೇಕೆ ಸಾಕಾಣಿಕೆ ಮಾಡ್ತಾರೆ ಆಲ್ಮೋಸ್ಟ್ ಲಾಭ ತಗೊಂಡವ್ರಕಿಂತ ಲುಕ್ಸಾನ್ ಅದಾವ್ರ ಬಾಳ್ರಿ ಯಾಕೆ ಲುಕ್ಸಾನ್ ಆಕೈತಿ ಅವ್ರ ಯಾಕೆ ಬೇಕಾ ಫೇಲ್ ಹಾಕಾರ ಅಂದ್ರಿ ಅವ್ರು ಹೊಟ್ಟು ಎಲ್ಲಾ ತರ ಹೊಟ್ಟು ಇರ್ಬೇಕ್ರಿ ಸರಿಯಾಗಿ ಕಾಳಜಿ ಮಾಡಿ ಟೈಮ್ ಟು ಟೈಮ್ ಹಾಕ್ಬೇಕ್ರಿ ನೀರ್ ನೋಡ್ಬೇಕು ಎಲ್ಲಾ ಕಡೆ ಒಮ್ಮೆ ಯಾರೋ ಇಲ್ಲಿ ನಾವತಿ ಬಂದ್ ಒಳಗ್ ಬಂದ್ವಿ ಅಂದ್ರೆ ಏನ್ ಮರಿ ಎಲ್ಲಿ ನಿಂತೈತಿ ಏನ್ ಮಾಡೈತಿ ಎಲ್ಲಾ ನಾವು ಕಣ್ ಹಾಸ್ಬೇಕಾಕೈತ್ರಿ ಆ ಮರಿ ಏನಾರಾಗಿತ್ತ ಅಂದ್ರ ಅದನ್ನ ಪಟ್ನ ಇಂಜೆಕ್ಷನ್ ಮಾಡ್ಬೇಕ್ರಿ ಅದಕ್ಕೆ ಲಾಸ್ ಆಗೋ ಪೊಸಿಷನ್ ಇಲ್ಲ ಅದ್ರಾಗ ನಾವ್ ಲಾಸ್ ಅಂದ್ರ ಏನ ಮರಿ ತರುತ್ನ್ಯಾಗ ಚಲೋ ಮರಿ ಕೆಂಪ್ ನೋಡಿ ಶೈನಿಂಗ್ ಮರಿ ನೋಡಿ ತರ್ಬೇಕ ಅವ್ರು ಹೇಳ್ದಟ್ ಕೊಡ್ತಾರ ಹಂಗಿಲ್ಲ ನಮ್ ನಿಗಾ ಎಟ್ಟೈತಿ ಅದನ್ನ ನಾವ್ ನೋಡ್ಬೇಕು ಅವ್ನ್ ಬಿಡುದು ಮತ್ ಹೋಗುದು ತುಟಿ ಹೇಳಕಂದ್ರೆ ಬಿಡುದು ಆಗ್ಲಿ ತುಟಿ ಎಟ 100-200 ತುಟಿ ಆಗ್ಲಿ 500 ಮಟ ಆಗ್ಲಿ ದೊಡ್ಡ ಮರಿಗೆ 500 ಬರುದಿಲ್ಲ ಬಾಳ ಆದ್ರ 100-200 ಅಷ್ಟ ಆಗ್ಲಿ ಚಲೋ ತಂದ ಕೇಶಿಂದ ಮೇಷಿ ಪ್ರಯತ್ನ ಮಾಡ್ರಿ ಆಕೈತ್ರಿ ಆಗುದಿಲ್ಲ ಯಾಕ ಅಂದ್ರೆ ಅವ್ರ ನಿಷ್ಕಾಳಜಿ ಮಾಡ್ತಾರ ಈಗ ಪಟಕ್ಕಿನ ತಯಾರಾಗುದು ಯಾವ್ದಿಲ್ಲ ಈಗ ದಿವಸ ತಗೋಬೇಕ ಒಂದ್ ಲಾಸು ಲಾಸ್ ಆಕೈತಿ ಬಿಡಂಗಿಲ್ಲ ಪ್ರಯತ್ನ ಮಾಡ್ಬೇಕ ಅದಕ್ಕೆ ಇವಾಗ್ರಿ ಅಂದ್ರ ಈಗ ಯಾರ ಒಂದು ಜಾಬ್ದಾಗ ಇದ್ದವ್ರತು ಬಿಸ್ನೆಸ್ ಮಾಡ್ಬೇಕಂತೇಳಿ ಬಾಳ ಆಸೆ ಇರೈತಿ ಅವ್ರಿಗೂ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದವ್ರನ್ನ ದೊಡ್ಡ ಸಟ್ ಬಡದವ್ರನ್ನ ಹೈಟೆಕ್ ಫಾರ್ಮ್ ಮಾಡಿದವ್ರನ್ನ ಒಂದ್ 100 ಇಲ್ಲಿ 200 ಟಗರ ಹಾಕಿದವ್ರನ್ನ ಮಾಡಕ್ ಹೋಗ್ತಾರೆ ಬಟ್ ಆಲ್ಮೋಸ್ಟ್ ಅಂತವ್ರ ಲಾಸ್ ಆಗತ್ತಾರ ಅವ್ರಿಗೆ 100-200 ರಿಂದ ಯಾವಾಗಲೇ ಮಾಡ್ಬಾರ್ದ್ರಿ ಹಂಗ ನಾವು ಪೈಲೆ 25 ರಿಂದ 80 ಮಟ ಬಂದಿವ್ರಿ ಇದು ಇನ್ನ 20 ಹಾಕ್ಬೇಕ್ರಿ 100 ಆಕೈತಿ ಅವಾಗ ಅಂದ್ರ ನಾವ್ ಇನ್ನೂ ಪ್ರಯತ್ನ ಮಾಡವ್ರ ನಾವು 20 ಹಾಕ್ಬೇಕಾರ ಮತ್ತು ಇನ್ನೊಂದ್ ಟೈಮ್ ನಾವ್ ಒಂದ್ಸಲ ಬಿಟ್ಟು 10 ಸಲ ವಿಚಾರ ಮಾಡ್ತೇವ್ ಏನ್ ಹೆಚ್ಚೆ ಹಾಕಿರ ಕಂಟ್ರೋಲ್ ಕರೆಕ್ಟ್ ಆಯ್ತು ಇಷ್ಟೇ ಇರ್ಲೋ ಅಂತ ಇನ್ನೊಂದ್ 10 ಸಲ ವಿಚಾರ ಮಾಡ್ಬೇಕು ಒಂದ್ ಕೆಲಸ ಮಾಡ್ಬೇಕಾದ್ರೆ 10 ಸಲ ವಿಚಾರ ಮಾಡ್ಬೇಕು ಅದಕ್ಕೆ ನಿರ್ಧಾರ ಬರ್ಬೇಕು ಬಾಳ ಒಮ್ಮಿಗೆ ಓವರ್ ಆಗ್ಬಾರ್ದು ಯಾವಲ್ಲ ಹಂತವಾಗಿ ಮಾಡ್ಕೋಬೇಕು ಅಂದ್ರ ಲಾಭ ಆಕೈತಿ ಈಗ ಒಮ್ಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟು ನಾವು ಎಲ್ಲಾ ಈಗ ನಾವು 25 ಮರಿಯಿಂದ 85 ಮರಿ ಮಾಡಿದ್ರಿ ಈಗ ನಾವು ಬಂಡವಾಳ ಹಾಕಿಲ್ರಿ ಇದಕ್ಕೆ ನಾ 25 ಮರಿದಷ್ಟ ಬಂಡವಾಳ ಅಂತ ತಿಳ್ಕೊರಿ ಅದ ಕಂಟಿನ್ಯೂ ಮಾಡಿದ್ವು ಅದನ್ನ ಮಾಡೋದು ಅದನ್ನ ಹೆಚ್ಚಿಗೆ ಮಾಡೋದು ಅದನ್ನ ಹೆಚ್ಚಿಗೆ ಮಾಡೋದು ಅವ್ನ್ ಮಾಡೋದು ಈ ಕೆಲಸ ಮಾಡೋದು ಇದಕ್ಕೆ ನಾವ ಮನಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೇ ಇಲ್ಲ ಕಡಿಮೆ ಆದ್ರೂ ಇದು ಸಡ್ ನಾವು ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡೈತಿ ಇದನ್ನ ನಾವು ವಾಡಾಸಬೇಕಾದ್ರ 20 ಮರಿದಿಂದ 80 ಮರಿ ಮಾಡಿದ್ವು ಒಮ್ಮಿಗೆ ನಾ 80 ಮರಿ ತಂದಿಲ್ಲ
ಇವಾಗ ಈ ಸಡ್ಡ ಮತ್ತೆ ಈ ಕೊಟ್ಟಿಗೆ ನಿರ್ವಹಣೆ ಇವನ್ನೆಲ್ಲ ಹೆಂಗ್ ಮಾಡ್ಬೇಕು ಏನೇನ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಎಷ್ಟೆಷ್ಟು ಖರ್ಚಾಗೈತಿ? ಏನಿಲ್ರಿ ಇಂಥದ್ದು ನೀವು ಫಾರ್ಮಿಗೆ ಹೋಗಿ ಬಂದ್ ನೋಡ್ರ ಹಾ ಗೊತ್ತಾಕೈತ್ರಿ. ಹಾ ಏನಿಲ್ಲ ಒಟ್ಟು ಮೇವ್ ಹಾಕಾಕ ಒಟ್ಟು ಅವಕ್ಕೂ ಒಟ್ಟು ಅಡ್ಡಾಡಕ ಒಂದ್ ಇದ 40x19 25 ಹಾ ಅಂದ್ರ ಒಟ್ಟು ಈಗ 90 ಮರಿ ಹಿಡಿಲಿಕ್ಕೆ ಎಷ್ಟು ಸಿಸ್ಟಮ್ ರೀ ಅದು. ಹಾ ಅಂದ್ರ ಅವಕೋಟ ಅಡ್ಡಾಡಕ ಈ ಗಾಳಿ ಬಿಡ್ಬೇಕ್ರಿ ನಾವ್ ಹೊರಗ್ ಬಿಡ್ತೀವ್ರಿ ಅವ್ನು. ಹ್ಮ್ ಈಗ 10 ಗಂಟೆಗೆ ಬಿಟ್ಟು ಒಂದ್ 2 ತಾಸ ರೀ, ಇವನೊಂದ್ 2 ತಾಸ ಬಿಡ್ತಾರೆ, ಸಾಯಂಕಾಲ ಇವನೊಂದ್ 2 ತಾಸ ಬಿಡ್ತು. ಆ ಟೈಪ್ ಇರ್ಬೇಕು ಗಾಳಿ, ಮೇನ್ ಗಾಳಿ ಬೇಕ್ರಿ ಅವಕ್ಕೆ. ಮತ್ತೆ ಹೈಟ್ಯಾಕ್ ಸೆಟ್ ಮಾಡೋದ್ರಿಂದ ಏನು ಉಪಯೋಗ ಇಲ್ರಿ. ಒಂದೇದ್ರಿ ಅದರಿಂದ ಮರಿ ಗ್ರೋತ್ ಆಗಂಗಿಲ್ರಿ. ಈಗ ಅವು ಈ ನಿಸರ್ಗದಾಗ ತಳಗ್ ಬಿದ್ದು ಅವು ಬೆಳವಣಿಗೆ ಆಗೋ ಜಾತ್ರೆ ಅವು ನಾವ್ ಎಲ್ಲಾರು ಕುಪ್ರಿ ಮ್ಯಾಗ ಕುಂದ್ರಿಸಿ ಬೆಳವಣಿಗೆ ಮಾಡ್ತಾರ ಆಗೋಲ್ಲ. ಅವನ್ನೆಲ್ಲಾ ಕೆದ್ರಿ ಮಣ್ಕೂ ಜಾತ್ರೆ ಅದು. ಹಿಂಗಾಗಿ ಅದ ಹೆಸನ್ ಹೆಚ್ಚ ಅಲ್ಲಿ ಗ್ರೋತ್ ಆಗಂಗಿಲ್ರಿ. ಅದು ನಮ್ ಯೋಗ್ಯ ಅಲ್ಲ ಅದ, ಅದನ್ನ ಮಾಡೇ ಇಲ್ಲ. ಇದು ಅದಕ್ಕೆ ಹೆಚ್ಚು ಅಷ್ಟು ಇನ್ವೆಸ್ಟ್ಮೆಂಟ್ ತೊಡಗಿಸ್ಕೇಸಿದ್ದು ಅಷ್ಟು ಬಂಡವಾಳ ಹಾಕಿ ಅದನ್ನ ಮಾಡೋದ್ ಜರುರತ ಏನೈತ್ರಿ ಅಂದ್ರೆ ಕಸ ಹೊಡಗ್ಲಾರ್ಕ ಆಗಿದೆ. ಕಸ ಹೊಡಗ್ಲಿಕ್ಕೆ ಅಂದ್ರೆ ಕೆಲಸ ಹತ್ತೈತಿ ಬಾಳ. ಎಲ್ಲ ಸರಳ ಆಗ್ಲಿ, ಹಿಕ್ಕಿ ತಳಗ್ ಬೀಳ್ಲಿ, ಕೋಳಿ ಬಡ್ಡಿ ಹಾಕಿ ತಿನ್ಲಿ ಅಂದ್ರೆ ಅವ್ ದುಡಿಲಾರ್ದವ ಅಂದ್ರೆ ಹಾಕಿ ಹೋಗಿ ಬಿಡುದತ್ತ. ಹಂಗ ಬೇಡ, ನಂಬಿಕೆ ಕೊಟ್ಟಿತಿಲೋ ಇಲ್ಲೇ ಇರ್ಬೇಕು. ಹೋಗ್ಲಿ ಮಧ್ಯಾಹ್ನ 2 ತಾಸು ಹೋಗಿ ಎಲ್ಲಿ ಬೇಕಲ್ಲ ಅಡ್ಡಾಡಿ ಬರ್ಲ. 5 ಗಂಟೆಗೆ 5 ಗಂಟೆಗೆ ಅಂದ್ರೆ ಇಲ್ಲಿ ಇರ್ಬೇಕ. ನೀ ಡ್ಯೂಟಿಗೆ ಒಂದ್ ನೌಕರಿ ಆಯ್ತು, ಡ್ಯೂಟಿ ಕರೆಕ್ಟ್ ಟೈಮ್ ಮಾಡ್ತಿಲ್ಲೋ ಆ ಟೈಪ್. ಎಲ್ಲಾ ಕೃಷಿ ಅಂದ್ರಿ ಪದ್ಧತಿ ಅಂದ್ರ ಏನ, ಎಲ್ಲದಕ್ಕೂ ದುಡಿಕೆ ಐತ್ರಿ, ಶ್ರಮ ಬೇಕ. ಶ್ರಮ ಆದಾಗ ಫಲ ಸಿಗ್ತೈತಿ. ಮತ್ ಲಾಸ್ ಆತ್ ಬಿಡಪ್ಪ, ಭೂಮಿಯಾಗ ಒಮ್ಮೆ ಲಾಸ್ ಆತ ಅಂದ್ರ ಬಿಟ್ಟು ಬಿಡ್ತಾರ, ಹೊಲಾನ ಬಿಟ್ಟು ಬಿಡ್ತಾರ. ಮತ್ತೊಮ್ಮೆ ಪ್ರಯತ್ನ ಮಾಡ್ತಿರಿಲ್ಲೋ. ಮತ್ರಿ ಹಂಗ ಈಗ ಎಷ್ಟೋ ಮಂದಿರಿ ಏಕ್ದಮ್ ಲಾಭ ಯಾವ್ದೋ ಲಾಭ ಲುಕ್ಸಾನ್ ಹಾಕೋದ್ರಿ. ಒಮ್ಮೆ ಲಾಸ್ ಆತಂದ್ರೆ ಬಿಟ್ಟ ಬಿಡ್ತಾರ ಅದನ್ನ ಉದ್ಯೋಗ. ಅಂತಾವ್ ಎಷ್ಟೋ ಮಂದಿ ಈಗ ಫಾರ್ಮಿನರ್ ಅದಾರ್ರಿ, ನೀವ್ರ ನೋಡಿದ್ರಿ, ನಿಮ್ಗಾರ ಗೊತ್ತು ಐತಿ. ಹಂಗಂದ್ರ ಲಾಸ್ ಆತತಿ ಬಿಡಂಗಿಲ್ಲ, ಅದನ್ನ ಕಂಟಿನ್ಯೂ ವರ್ಸ್ಬೇಕ್ರಿ. ಇದ್ರಾಗ ಇಷ್ಟೇ ರೀ, ಲಾಭ ಐತಿ, ಮಾಡ್ಕೋರಿ, ಎಲ್ಲಾರು ಮಾಡ್ಕೋರಿ, ಅದೇನಿಲ್ಲ, ಅಭ್ಯಂತರ ಇಲ್ಲ. ನಾವ್ ಇದ್ದದ ನಮ್ಗ ಅನುಭವ ಅದದ್ ಹೇಳಿನ. ಇವಾಗ್ರಿ ನೀವ 1 ತಿಂಗಳಾಗ್ಲಿ 1.5 ತಿಂಗಳ 2 ತಿಂಗಳ ಅಷ್ಟ ಹಿಡಿದ ಮಾರಾತಿರ್ರಿ ಮರಿ ತೊಗೊಂಬಂದ. ಬಟ್ ಒಬ್ಬೊಬ್ರ 6 ತಿಂಗಳ 1 ವರ್ಷ ಗಂಟ್ಲಿ ಹಿಡಿತಾರ್ರಿ. ಅದ್ ಹೆಂಗ್ ಇನ್ಕಮ್ ಬರ್ತೈತ್ರಿ? ಅದೆಲ್ಲ 2 ದಿವ್ಸ ನಾವ್ ಹಿಡಿತಲ್ಲ ಅದ್ರ ಕೊಡತೈತಿ ಪಗಾರ. ನೀವು 1 ವರ್ಷ ಗಂಟ್ಲೆ ದುಡಿದ್ರಿ ಒಮ್ಗೆ ಪಗಾರ ಇರ್ತೈತಿಲ್ಲೋ. 1 ತಿಂಗಳದ ದುಡ್ದಿದ್ದಿ 1 ತಿಂಗಳ ಪಗಾರ, 1 ವರ್ಷ ಮಟ ಅಂದ್ರೆ ನಿನ್ ಬಂಡವಾಳ ನಿನ್ ಸಂಬಳ ಇರ್ತೈತಿಲ್ಲೋ ಅಲ್ಲಿ ಇಷ್ಟ, ಮತ್ತೇನಿಲ್ರಿ. ಆ ಹಿಡಿದ್ರಿಂದ ಹೆಚ್ಚ ಕಡಿಮೆ ನಿನ್ ಅಮೌಂಟ್ ಇರ್ತೈತ್ರಿ ಅಲ್ಲಿ. ನಾವೇನ ಅಂದ್ರೆ ಹೊಸದ ಹಿಡಿದು ಮಾಡ್ನು ಬಿಡತ್ ನನ್ನ ಮನುಷ್ಯನಾಗ ಬರ್ತೈತಿಲ್ಲ, ಆ ರೀತಿ ಮಾಡ್ತೀವಿ ಇಷ್ಟ. ಮತ್ತೇನು ಈಗ ಕೊಂಡ್ ಬಿಡಪ್ಪ ಮಾತಂತರುನು. ಈಗ ಅಂದ್ರೆ ಒಂದಲ್ಲಿ ಇವನ ಮಿಸ್ಕೋತ್ ನಿಲ್ಲುದ್ ಬೇಡ, ಮತ್ತೊಂದ್ ಮಾಡ್ನು ಹೊಸದ ಹಿಡಿದು ಮಾಡುದು ಅದೇನ್ ಇರ್ತೈತ್ರಿ. ಅದ್ರ ಬಂಡವಾಳ ಅದ್ರ ಇರತೈತ್ರಿ. ಇವಾಗ್ರಿ ನೀವು ಸ್ಟಾರ್ಟಿಂಗ್ ಇದನ್ನ ಸಡ್ ಬಡದ್ರಿ? ಸ್ಟಾರ್ಟಿಂಗ್ ಅಂದ್ರೆ ಈಗ ನೋಡ್ರಿ 25 ಮರಿ ಇದ್ದುಲ್ಲ, ಅಲ್ಲಿ ಸಣ್ಣದೊಂದ್ ಮಾಡಿದ್ರು ಸಡ್ಡ. ಅದ ಆಡುಗಳು ನಮ್ಮನೆ ಆಡುಗಳು ಜಾಸ್ತಿ ಆಗಾಕೈತದು. ಈಗ ಒಂದ್ 5-6 ಆಡು ಇದ್ರು, ಅವು 20 ಮಟ ಬಂದವ್ರಿ ಆಡುಗಳಿಗೆ. 20 ಮರಿ, ಒಂದ್ 15 ಆಡ, ಒಂದ್ 15 ಮರಿ ಆಗ್ಯಾವ, 30 ಬದುಕಾಗ್ಯಾವ್ರಿ ಅವ್. ಈಗ ಅದನ್ನ ಬಿಟ್ಟಿನಿ, ಸಣ್ಣ ಸಡ್ಡ ಅದಕ್ ಬಿಟ್ಟಿನಿ ಆಡುಗಳಿಗೆ. ಈಗ ಮತ್ತೆ ಇನ್ನು ಅಷ್ಟ್ರಾಗ ಹೆಂಗಿದ್ರು ಒಬ್ಬ ನಿಲ್ಲಬೇಕ ಅಂತ ಹೇಸಿಂದ ಇಲ್ಲೊಂದ್ ದೊಡ್ಡದ 40-20 ಒಂದ ಇದನ್ ಮಾಡಿದ್ರು, ಸಡ್ಡ ಮಾಡಿದ್ರು. ಈಗೆಲ್ಲ 90 ಮರಿ ಮಟ ಹಿಡಿದೈತ್ರಿ. ಒಟ್ಟ ಏನಿಲ್ಲ ನೋಡ್ರಿ, ಸರಿಯಾಗಿ ಅದು ಕಳ್ಜಿ ಮಾಡ್ಬೇಕು ಇಷ್ಟ, ಲಾಸ್ ಆಗೋದಿಲ್ಲ. ಲಾಸ್ ಆತಂದ್ರ ಈಗ ನೋಡ್ರಿ ಎಳುದು ಬೀಳುದು ಇರುದನಪ್ಪ, ಒಮ್ಮೆ ಲಾಸು ಆಗೋದನ. ಅದನ್ನ ಲಾಸ್ ಆಗೈತೆ ಬಿಡುವಂಗಿಲ್ಲ ಇಷ್ಟ, ಮತ್ತೇನಿಲ್ಲ. ಹೊಸದಾಗಿ ಸ್ಟಾರ್ಟ್ ಮಾಡವ್ರ ನಾನು ಒಂದು ಟಗರಿನ ಫಾರ್ಮ್ ಮಾಡ್ಬೇಕನ್ನೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಸಾಣದ್ ದೊಡ್ಡ ಪ್ರಮಾಣ ಮಾಡ್ಬೇಕಂತ ಏನಿಲ್ಲ. ಗುಡ್ಸಲ್ದಾಗ ಎಷ್ಟೋ ಮಂದಿ ಇರ್ತಾರ, ದೊಡ್ಡ ಆ ಬಿಲ್ಡಿಂಗ್ ಹಾಕಿದವ್ರು ಮನ್ಯಾಗನ ಇರ್ತಾರ, ಅದು ಮನಿನ. ನೀ ಅಷ್ಟ ಸಣ್ಣ ಪ್ರಮಾಣದಲ್ಲಿ ಹಾಕಿ ಒಂದ್ 20 ಬಿಟ್ಟು 30 ಮಾಡ. ಏನ ಇದನ್ನ ದೊಡ್ಡ ಪ್ರಮಾಣ ಹಾಕಿ ಮರಿ ಮಾಡ್ಬೇಕಂತ ಏನ್ ಉದ್ದೇಶ ತಲೆಯಾಗ ಇಟ್ಕೋಬಾರ್ದ. ಅವ್ರವ್ರ ಅನುಕೂಲ ಮ್ಯಾಗಿಂದ ಇಷ್ಟ, ಅದೇನಿಲ್ಲ. ಒಂದ್ ಮರಿಯಿಂದ ಹೆಂಗೋ ಮಾಡ್ರು, ಹೆಂಗೋ ಯಾಕ ಸರಿಯಾಗಿ ಮಾಡ್ರಿ 1,000 ರೂಪಾಯಿ ಉಳಿತೈತಿ. 40 ಮರಿ ಆದ್ರೆ 40,000 ಉಳಿತೈತಿ. ಸರಿಯಾಗಿ ಮೇಂಟೈನ್ ಮಾಡಿ 1 ತಿಂಗಳು ಹಿಡಿದ್ರು 1 ಮರಿಯಿಂದ 1,000 ರೂಪಾಯಿ. 40 ಮರಿ ಇದ್ರೆ 40,000, 50 ಮರಿ ಇದ್ರೆ 50,000. ಇವಾಗ ನೀವು ಮಾಡಕೈತಿ 1.5 ವರ್ಷ, 1.5 ವರ್ಷ ಆತ್ರಲ್ಲ. 1.5 ವರ್ಷದಾಗ ಅಂದ್ರ ಈಗ ಎಷ್ಟ್ ಇನ್ಕಮ್ ಬಂದಿರಬಹುದ್ರಿ ನಿಮ್ದ? ಎಷ್ಟ್ ಇನ್ಕಮ್ ಅಂದ್ರ ನನಗ 25ರಿಂದ 80 ಹಾಕಿದ್ರಲ್ಲ ಇದ ಇನ್ಕಮ್. ಅಂದ್ರೆ ಇವತ್ತು ಸ್ಟ್ಯಾಂಡರ್ಡ್ ನಾವು 10 ಲಕ್ಷ ರೂಪಾಯಿ ಬಂಡವಾಳ ಐತ್ರಿ. ಈಗ 25 ಅಂದ್ರೆ 25 ಬದುಕಿ 2.5 ಲಕ್ಷ ರೂಪಾಯಿ ಅಟ್ಟ. 2 ಲಕ್ಷ ಅಂದ್ರೆ 10 ಲಕ್ಷ ರೂಪಾಯಿ, ನಮಗೆ 7 ಲಕ್ಷ ರೂಪಾಯಿ ಬಂದಂಗ. ಈಗ ಇವಾಗ ಮರಿನ ಫಾರ್ಮ್ ಅಥವಾ ಮಾರ್ಕೆಟ್ ಹೋಗಿ ತಗೊಂಡ್ಬರ್ತೀರೇನ್ರಿ ನೀವು?
ನಾನು ಈಗ ಫಾರ್ಮಿಗೆ ಹೋಗಿ ತರ್ತೇನ್ರಿ, ಮಾರ್ಕೆಟ್ ಹೋಗಂಗಿಲ್ಲ. ಹಾ ಮಾರ್ಕೆಟ್ ಹೋಗಿ ನಾ ಲುಕ್ಸಾನ್ ಆಗೇನ. ಹಾ ಹಾ ಅಂದ್ರೆ ಏನ ಅವ್ರೆಲ್ಲ ಈಗ ನಾವು 50 ಮರಿ ತರ್ತನಾಗ ಸುತ್ತು ಕಡೆ ಎಲ್ಲ ಚಲೋ ಹಾಕಿರ್ತಾರ, ನಡುವ ಕೊಳಕ್ ಮರಿ ಹಾಕಿರ್ತಾರ. ಹಾ ಹಾ ಅವ್ ನಮಗೆ ಇಲ್ಲಿ ಬಂದ್ ಹೊಡ್ತಾ ಕೊಡ್ತಾವ. ಹಾ ಹಾ ಹಿಂಗಾಗಿ ನಾವು 30 ಇರ್ಲಿ 40 ಇರ್ಲಿ ಪಾರ್ಮ್ ಹೋಗೋದು, 1 ತಿಂಗಳ 11 ದಿವ್ಸ ಮೇಯಿಸಿರ್ತಾರೋ ಅವ್ರಿಗೆ ಒಂದಿಷ್ಟ ಲಾಭ ಕೊಟ್ಟು ನಾವು ತಂದ್ಬಿಡುದು. ಅಂದ್ರೆ ಎಲ್ಲ ವ್ಯಾಕ್ಸಿನ್ ಹಾಕಿರ್ತಾರ ಅವ್ರು. ಅಂದ್ರೆ ನಾ ಮರಿದ ಏನ್ ಚಿಂತಿಲ್ಲ, ನಾ ಡೈರೆಕ್ಟ್ ಫಾರ್ಮಿಗೆ ಹಾಕ್ಬಿಡ್ತು. ನಾವು ಮಾರ್ಕೆಟಿಂಗ್ ಹೆಂಗ್ರಿ ಹೌದು? ಮಾರ್ಕೆಟಿಗೆ ಹೆಂಗ್ರಿ, ನಮ್ಮೆಲ್ಲಾ ಕಲರ್ ಪರಿಚಯ ಇದಾರ. ಫೋನಿನ ಮ್ಯಾಗ ಕಾಂಟ್ಯಾಕ್ಟ್. ಈಗ ಅವ್ರಿಗೆ ಇಲ್ಲಿ ಮರಿ 1 ತಿಂಗಳಿಗೆ ಓದಿರ್ತಾರ ಅಂದ್ರೆ ಅವ್ರ ಫೋನ್ ಹಚ್ಚಾಕತ್ತಾರ. ಅಂದ್ರೆ ಈಗ ತಿಂಗಳಿಗೆ ತಿಂಗಳಿಗೆ ಬಂದಿರ್ಬಹುದು ಅವ ಮರಿ ಎತ್ತಿಸಿ ಫೋನ್ ಹಚ್ಚಾಕತ್ತಾರ. ಅವರು ಮತ್ತ ನಾವು ಫೋನ್ ಹಚ್ಚಿಕೊಂಡ ಬಂದ್ ಬಿಡ್ರಿ, ನಾವು ಮರಿ ಬಂದ್ ನೋಡ್ತಾರು, ಚಾಯ್ಸ್ ಮಾಡ್ತಾರು, ರೇಟ್ ಮಾತಾಡ್ತಾರು, ಹೊಂದಿಸ್ಕೊತಾರ. ಇಲ್ಲೇ ಬಂದು ಇಲ್ಲೇ ಒಳಗ್ ಸಡ್ನ್ಯಾಗ ಗಾಡಿ ತರಿವಿ ಹೇರ್ಕೊಂತಾರ. ನೀವ ಯಾರ ಫಾರ್ಮ್ ಮಾಡವ್ರ, ಯಾಕಂದ್ರ ಈಗ ಆ ಕಲಾಲ್ರಿ ಏನ್ ಮಾಡ್ತಾರು, ಮರಿ ಓದ್ 15-20 ದಿವ್ಸ ಕೊಡ್ತಾರ ರೊಕ್ಕ. ಆ ರೀತಿ ಬೇಡ, ಮರಿ ಜಾಗದ ಮ್ಯಾಗ ಹೋದ್ರಿಲ್ಲೋ ಅರ್ಧ ಕೊಡ್ಬೇಕು. ಯಾಕಂದ್ರೆ ನೀವು ಅರ್ಧ ಇನ್ನು ಮನಿ ಗಂಟೆಯಲ್ಲಿ ಹಾಕವ್ರದ್ರಿ, 11 ದಿವ್ಸ ಗಂಟ್ಲೆ ನೀವು ಗಪ್ಪರ್ಬೇಕಾಕೈತಿ. ಅವಾಗ ಏನ್ ಮಾಡುದು, ನೀವು ಅರ್ಧ ಕೊಟ್ರೆ ಯಾರ ಗಡೆ ನಿಲ್ಲಿಸಿ ಮತ್ತೆ ಅವ್ರು ಬಂದು ತಂದ್ಕೊಂಡು ಕೊಡಾಕ್ ಬರ್ತೈತಿ. ಅವ್ರ ಕಲಾಲ್ರಿ ಒಟ್ಟ ಯಾರ್ದೋ ಪರಿಸ್ಥಿತಿ ಹಂಗ. ಈ ಕಲಾಲ್ರು ಬಾಳ ಬನಾವಟದಾರ, ಅರ್ಧ ರೊಕ್ಕ ಕೊಡ್ಬೇಕ, 2 ದಿವ್ಸಕ್ಕೆ ಅರ್ಧ ರೊಕ್ಕ ಕೊಡ್ಬೇಕು. ಅಲ್ಲಿ ನಮ್ಮ ರೈತಾಪಿ ಮಂದಿಗೆ, ಕೃಷಿ ಮಂದಿಗೆ ಎಲ್ಲಾ ಇದು ಹೇಳತ್ ನಾನು, ಅರ್ಧ ರೊಕ್ಕ ಕೊಟ್ಟ ಮರಿ ಹರಿಸ್ಬೇಕು. ಇದೊಂದು ನಂದು ವಿನಂತಿ. ಇವತ್ರಿ ನಾವು ಟಗರಿನ ಜೊತೆ ಈಗ ಸುತ್ತ ಕಡೆ ಫೆನ್ಸಿಂಗ್ ಹಾಕಿದ್ರಿ ನಾವು. ಅಂದ್ರ ಸುತ್ತ ಕಡೆ ಫೆನ್ಸಿಂಗ್ ಹಿಂಗ 200 ಹಿಂಗ 200 ಫುಟ್, ಹಿಂಗ 200 ಫುಟ್, 4 ದಿಕ್ಕಿ 200 ಫುಟ ಫೆನ್ಸಿಂಗ್ ಹಾಕಿ ಕೋಳಿ ಮಾಡಿದ್ರಿ ಇದ್ರಾಗ. ಅಂದ್ರ ಮಿಶ್ರ ಬೆಳೆ ಇದ್ದಂಗ. ಇದ್ರ ಖರ್ಚು ತೆಗಿದೈತಿ ಒಟ್ಟೆ. ಅಂದ್ರೆ ಒಂದ ಮಾಡ್ಕೋತ ಕುಂದ್ರಂಗಿಲ್ಲ. ಇದ್ರಾಗ ಆಡದಾವು ಕೋಳಿ 200 ಕೋಳಿ ಇದಾವು, 20 ಆಡದಾವು. ಆಡ ಬಿಟ್ಟು ಬಿಡ್ತು ಎಲ್ಲಾ. ಎಮ್ಮಿ ಗ್ವಾದ್ನಾಗೈತಿ ಎಲ್ಲ ತಿಂತಾವು. ಕೋಳಿ ಎಲ್ಲಾ ಅವು ಹಿಕ್ಕಿ ಕಾಳು ಎಲ್ಲ ಅವು ಹೊಡ್ಕೊಂಡ್ ತಿಂತಾವು. ಇದರಿಂದ ಒಂದ ಮಾಡ್ಕೋತ ಕುಂದ್ರಂಗಿಲ್ಲ. ಇದ್ರಾಗ ಮಿಶ್ರ ಬೆಳಿ ಮಾಡೋದು ರೈತರ ಹೆಂಗ್ ಮಿಶ್ರ ಕಾಯಿಪಲ್ಲೆ ಅವನು ಇವನು ಕಬ್ಬ ಗೊಂಚಾಳ ಹಾಕಿರ್ತಾರಲ್ಲ, ಆ ಟೈಪ್.